ರಾಧೆ ರಾಧೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಒಂದು ಯಾವ ಸ್ಕಿಲ್ಸ್ ಅಥವಾ ಸರ್ಟಿಫಿಕೇಶನ್ ಸ್ಕಿಲ್ಸ್ ನಿಮಗೆ ಹೆಚ್ಚು ಸ್ಯಾಲ್ರಿನ ಕೊಡಬಹುದು ಅಂತ. ಬ್ರೋ, ನೀವು ನಿಮ್ಮ ಸಿಲೆಬಸ್ ಅಲ್ಲಿ ಸೀರಿಯಸ್ ಆಗಿ ಓದ್ತಿಲ್ಲ ಅಥವಾ ಅದನ್ನ ಅರ್ಥ ಮಾಡ್ಕೊಂತಿಲ್ಲ ಅಂದ್ರೆ ಎಲ್ಲ ಸರ್ಟಿಫಿಕೇಶನ್ಸ್ ವೇಸ್ಟ್. ಫಸ್ಟ್ ಯುವರ್ ಕೋರ್ ಬ್ರಾಂಚ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಚೇಂಜ್ ಮಾಡೋ ಆಪ್ಷನ್ ಇಲ್ಲ. ಥರ್ಡ್ ಇಯರ್ ಇದ್ದೀರಾ ಅಂತಂದ್ರೆ ಓಕೆ, ನಿಮಗೆ ಯಾವ್ದಿದೆ ಅದ್ರ ಮೇಲೆ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿ. ಇನ್ ಕೇಸ್ ನೀವು ನಿಮ್ಮ ಕೋರ್ ಬ್ರಾಂಚ್ ಅಲ್ಲಿ ಮುಂದುವರಿಬೇಕು ಅಂತಂದ್ರೆ ಪ್ಲೀಸ್ ನಿಮ್ಮ ಸಬ್ಜೆಕ್ಟ್ಸ್ ನ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಂಡು ಓದಿ. ಅದಕ್ಕೆ ಸರ್ಟಿಫಿಕೇಶನ್ ಫಸ್ಟ್ ಬೇಸಿಕ್ ಲೆವೆಲ್ ಯಾರಿಗೂ ಬೇಕಾಗಿಲ್ಲ. ಆ ನಾಲೆಡ್ಜ್ ಇತ್ತು ಅಂದ್ರೆ ಸಾಕು, ನಿಮಗೆ ನೀವು ಏನ್ ಬೇಕಾದ್ರೆ ಅಚೀವ್ ಮಾಡ್ಬೋದು. ಎಕ್ಸಾಂಪಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಈಸಿಯಾಗಿ ಕ್ಲಾಸ್ ಕ್ಲಿಯರ್ ಮಾಡ್ಬೋದು. ಆಪ್ಟಿಟ್ಯೂಡ್ ಜೊತೆ ಕಲ್ತ್ಕೊಳ್ಳಿ ಹೋಗಿ ನಿಮ್ಮ ಸಿಲೆಬಸ್ ಸ್ಟ್ರಕ್ಚರ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಓಪನ್ ಚಾಯ್ಸಸ್ ನ ಸೆಲೆಕ್ಟಿವ್ ನ ಕ್ಲೀನ್ ಆಗಿ ತಗೊಳ್ಳಿ. ಯಾವ್ದು ಇರುತ್ತೆ ನಿಮಗೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಕಾ, ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೀರಾ ಎಲ್ಲ ತಗೊಳ್ಳಿ. ನಾವು ನಾನು ಆಚೆ ಬಂದ್ಮೇಲೆ ಎಲ್ಲ ಅನಲೈಸ್ ಮಾಡಿ ಏನ್ ಕಲಿಬೇಕು, ಏನ್ ಬಿಡಬೇಕು, ಯಾವ ಸ್ಕಿಲ್ಸ್ ಇದೆ, ಇನ್ ಡಿಮ್ಯಾಂಡ್ಸ್ ಲಿಂಕ್ಡ್ ಅಂತ ಹುಡುಕ್ಬೋದು ನೀವು. ಅದನ್ನೆಲ್ಲ ಹುಡುಕ್ತಾ ಗೊತ್ತಾಗಿದ್ದು ನಮ್ ಸಿಲೆಬಸ್ ಯಾರು ಕ್ಲೀನ್ ಆಗಿ ಕಲ್ತಿರ್ತೀವಿ ಅದೇ ಲಾಸ್ಟಿಗೆ ಸ್ಕಿಲ್ ಉಳಿಯುತ್ತೆ ನಮಗೆ. ಸೊ ಫೋಕಸ್ ಆನ್ ಅವ್ರ ಸಿಲೆಬಸ್, ಕ್ಲೀನ್ ಆಗಿ ಕಲೀರಿ. ಮಾರ್ಕ್ಸಿಗೋಸ್ಕರ ಓದೇಬೇಡಿ. ಮಾರ್ಕ್ಸ್ ಒಂದು ಎಲ್ಲೋ ಒಂದ್ ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಗಟ್ಟೋಡ್ ಬಂದಿರೋ ಮಾರ್ಕ್ಸ್ ದೇವರನ್ನ ಉಪಯೋಗ ಆಗಲ್ಲ. ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ನಿಮಗೂ ಅನ್ಸಿರುತ್ತದು. ಸೊ ಸ್ಕಿಲ್ ಕಲೀರಿ. 10 ಮಾರ್ಕ್ಸ್ ಬರ್ಲಿ, ಡೆಸ್ಟ್ ಪಾಸರ್ ಆಗಿ ಅರ್ಥ ಮಾಡ್ಕೊಂಡು ಕಲೀರಿ ಅದನ್ನ. ಅದೇ ನಿಮಗೆ ಮುಂದೆ ನೆಕ್ಸ್ಟ್ ತುಂಬಾ ದುಡ್ಡು ಕೊಡ್ತಾ ಹೋಗುತ್ತೆ. ರಾಧೆ ರಾಧೆ.